ಕಾನ್ಸಂಟ್ರೇಟೆಡ್ ರೈನ್ಫಾಲ್ ಈ ಕಾರಣದಿಂದ ಈ ವರ್ಷ ನಾವು ಬೆಳೆ ಹಾನಿಯನ್ನು ಅನುಭವಿಸಿದ್ದೇವೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಂಪುಟದ ತೀರ್ಮಾನದಂತೆ ನಾವು ತಳಮಟ್ಟದಲ್ಲಿ ಮೊದಲಿಗೆ ಒಂದು ಪ್ರಾಥಮಿಕ ಸಮೀಕ್ಷೆ ಐಲೈನ್ ಎಸ್ಟಿಮೇಟ್ ಮಾಡ್ತೇವೆ. ಅದನ್ನು ಮಾಡಿ ಅದರ ಆಧಾರದ ಮೇಲೆ ಎಗೇನ್ ಕ್ಯಾಬಿನೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಕೊಟ್ಟಂತೆ ಜಂಟಿ ಸಮೀಕ್ಷೆ ಮಾಡುವಂಥ ಕೆಲಸವನ್ನು ಮಾಡಿ ಕಂದಾಯ ಇಲಾಖೆ, ಕೃಷಿ, ತೋಟಗಾರಿಕೆ ಹಾಗೂ ಇತರೆ ಇಲಾಖೆಗಳು ಎಲ್ಲ ಇಲಾಖೆಗಳ ಸಹಕಾರದಿಂದ ಜಂಟಿ ಸಮೀಕ್ಷೆಯನ್ನು ಕೂಡ ಮಾಡಿ ನಿಖರವಾಗಿ ಬೆಳೆ ಹಾನಿಯನ್ನು ತಳಮಟ್ಟದಲ್ಲಿ ಅಂದಾಜು ಮಾಡಿ ಯಾವ ರೈತರದ್ದು ಯಾವ ಬೆಳೆ ಹಾನಿ ಆಗಿದೆ ಅನ್ನುವಂಥ ಪಟ್ಟಿಯನ್ನು ತಯಾರು ಮಾಡಿ ಅವುಗಳನ್ನು ಗ್ರಾಮ ಚಾವಡಿ ಅಂದರೆ ಗ್ರಾಮ ಪಂಚಾಯಿತಿ ಕಡೆಯೂ ಕೂಡ ಆ ಲಿಸ್ಟನ್ನು ಪಬ್ಲಿಷ್ ಮಾಡಿ, ನಮ್ಮ ಆನ್ಲೈನಲ್ಲೂ ಲಿಸ್ಟನ್ನು ಪಬ್ಲಿಷ್ ಮಾಡಿ, ಅಲ್ಲಿ ಯಾರ್ದಾದ್ರೂ ಆಬ್ಜೆಕ್ಷನ್ಸ್ ಇದ್ದರೆ, ಸರಿ ತಪ್ಪುಗಳಿದ್ರೆ ಅವರಿಗೆ ಆಬ್ಜೆಕ್ಷನ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟು ಅದನ್ನು ರೆಕ್ಟಿಫಿಕೇಷನ್ನು ಸಹ ಮಾಡಿ ಈಗಾಗಲೇ ಇಂತಹ ಸುಮಾರು ಒಟ್ಟು 14,24,124 ರೈತರಿಗೆ ನಾವು ನಮ್ಮ SDRF ನಾರ್ಮ್ಸ್ ಪ್ರಕಾರವಾಗಿ 1,218 ಕೋಟಿ SDRF ನಾರ್ಮ್ಸ್ ಪ್ರಕಾರವಾಗಿ ಈಗಾಗಲೇ ನಾವು ಅವರಿಗೆ ಹಣವನ್ನು ಪಾವತಿ ಮಾಡಿದ್ದೇವೆ. ಈ 1,218 ಕೋಟಿಯಲ್ಲಿ ಬಹುತೇಕ ಅವರ ರೈತರ ಅಕೌಂಟಿಗೆ ಹಣ ಈಗಾಗಲೇ ಸಂದಾಯ ಆಗಿದೆ. ಅಲ್ಲಿ ಏನಾದರೂ ಕೆಲವ್ರದ್ದು ಆಧಾರ್ ಮಿಸ್ಮ್ಯಾಚ್ ಕಾರಣದಿಂದ ಅಥವಾ ಅಕೌಂಟಲ್ಲಿ ಡೀಟೇಲ್ಸು ಮಿಸ್ಮ್ಯಾಚ್ ಆಗಿರೋದ್ರಿಂದ ಇದರಲ್ಲೂ ಕೂಡ ಒಂದು 2, 3, 4, 5% ಬ್ಯಾಲೆನ್ಸ್ ಇರಬಹುದು. ಅದನ್ನು ಅಲ್ಲಲ್ಲೇ ರೆಕ್ಟಿಫಿಕೇಷನ್ ಮಾಡಿ ಅವರ ಅಕೌಂಟಿಗೆ ಪೇಮೆಂಟ್ ಆಗುತ್ತೆ. ಸೊ ಮತ್ತೊಮ್ಮೆ ನಾನು ಪುನರುಚ್ಚಾರ ಮಾಡುವುದಾದರೆ ಸುಮಾರು 14,24,124 ರೈತರಿಗೆ ಸೇರಿದ 12,11,229 ಹೆಕ್ಟೇರ್ ಪ್ರದೇಶಕ್ಕೆ ಸಂಬಂಧಿಸಿದಾಗೆ ಈಗಾಗಲೇ 1,280 ಕೋಟಿ 31 ಲಕ್ಷ ಹಣವನ್ನು ಈಗಾಗಲೇ ರೈತರಿಗೆ ನಾವು ಪಾವತಿ ಮಾಡಿದ್ದೇವೆ. ಇದು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕ್ಯಾಬಿನೆಟ್ ನಾವು ಗುಲ್ಬರ್ಗಾದಲ್ಲೇ ಒಂದು ವಿಶೇಷ ಸಭೆಯನ್ನು ಮಾಡಿ ಅಲ್ಲೇ ಸೂಚನೆ ಕೊಟ್ಟಂತೆ ಈಗಾಗಲೇ ಇಷ್ಟು ಹಣ ರೈತರ ಅಕೌಂಟಿಗೆ ನಾವು ಪಾವತಿಯನ್ನು ಮಾಡಿದ್ದೇವೆ. ಆದರೆ ರೈತರ ಬೇಡಿಕೆ ಹಾಗೂ ನಮ್ಮ ಎಲ್ಲ ಈ ಬಾಧಿತ ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಆಯಾ ಜಿಲ್ಲೆಗಳ ಮಂತ್ರಿಗಳು ಅವರೆಲ್ಲರೂ ಕೂಡ ಒಕ್ಕೊರಲಿನಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ರು. ಇದು ನಾರ್ಮ್ಸ್ ಪ್ರಕಾರ ನಾವೇನು ಪರಿಹಾರ ಕೊಡ್ತಾ ಇದ್ದೇವೆ, ಹೆಚ್ಚುವರಿ ಸಾಲೋದಿಲ್ಲ, ಇನ್ನೂ ಹೆಚ್ಚುವರಿ ಪರಿಹಾರ ಕೊಡಬೇಕು ಅಂತೇಳಿ ಅವರೆಲ್ಲರೂ ಕೂಡ ಒತ್ತಾಯ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದನ್ನ ಸಂಪುಟದಲ್ಲಿ ಚರ್ಚೆ ಮಾಡಿ ಹಾಗೂ ಗುಲ್ಬರ್ಗಾದಲ್ಲೂ ಕೂಡ ಇದನ್ನ ಚರ್ಚೆ ಮಾಡಿ ಈ ಎಲ್ಲ ಬಾಧಿತ ರೈತರಿಗೆ ಒಂದೊಂದು ಹೆಕ್ಟೇರ್ಗೆ 8,500 ರೂಪಾಯಿ ಹೆಚ್ಚುವರಿ ಪರಿಹಾರ ಕೊಡ್ತಕ್ಕಂತಹ ಮುಖ್ಯಮಂತ್ರಿಗಳ ಪರಿಹಾರ ಯೋಜನೆಯನ್ನು ಕೂಡ ರೂಪಿಸಿ ಇವತ್ತು ಅದನ್ನು ಚಾಲನೆ ಅಂದರೆ ರೈತರ ಅಕೌಂಟಿಗೆ ಪಾವತಿ ಮಾಡ್ತಕ್ಕಂತಹ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಸೊ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಇವತ್ತು 14,24,124 ರೈತರಿಗೆ 1,033 ಕೋಟಿ ಹಣವನ್ನು ಇವತ್ತು ಇಲ್ಲಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ಅವರ ಅಕೌಂಟಿಗೆ ವರ್ಗ ಮಾಡ್ತಕ್ಕಂಥದಕ್ಕೆ DBT ಮುಖಾಂತರ ಹೆಚ್ಚುವರಿ ಪರಿಹಾರ ಪಾವತಿ ಮಾಡುವಂಥದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಈ ಹಣ ಇವತ್ತು ಸಂಜೆ ಹಾಗೂ ನಾಳೆ ಒಳಗಡೆ ರೈತರ ಅಕೌಂಟಿಗೆ ಸೇರುತ್ತೆ. ಇದು ಸರಳ ಸಮಾರಂಭ ಆದರೂ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚುವರಿಯಾಗಿ 1,033 ಕೋಟಿ 60 ಲಕ್ಷ ರೂಪಾಯಿ ಹಣವನ್ನು ರೈತರ ಅಕೌಂಟಿಗೆ ಪಾವತಿ ಮಾಡ್ತಕ್ಕಂತಹ ಕಾರ್ಯಕ್ರಮ ಇದು. ಇದಕ್ಕೆ ಒಂದೇ ಸ್ಟ್ರೈಕಲ್ಲಿ ಅಂದರೆ ಒಂದು ಬಟನ್ ಒತ್ತೋದ್ರ ಮುಖಾಂತರ ಹೆಚ್ಚು ಕಡಿಮೆ ನಾವು ಸಿಂಬಾಲಿಕಲಿ ಹೇಳಬೇಕಾದ್ರೆ with just one touch of the button ಇವತ್ತು we will be triggering payments to 14,24,000 farmers amounting to about 1,033 crores and 60 lakhs. ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆಯನ್ನು ಕೊಡಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಮತ್ತು ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳು ಇದ್ದಾರೆ. ಈಗ
ಕಲಬುರಗಿ ಜಿಲ್ಲೆಯಲ್ಲಿ ಹಣ ಈಗಾಗಲೇ SDRF ಪ್ರಕಾರ ಅವರ ಅಕೌಂಟಿಗೆ ಪಾವತಿ ಆಗಿರ್ತಕ್ಕಂಥ ರೈತರು ಕೂಡ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇಚ್ಛಿಸಿದಲ್ಲಿ ಆ ರೈತರನ್ನು ಕೂಡ ಅವರ ಅಕೌಂಟಿಗೆ ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಬಹುದು. ಈ ಬಾರಿ ಇದನ್ನು ಆದಷ್ಟು ಪಾರದರ್ಶಕವಾಗಿ ಮಾಡಿದ್ದೇವೆ ಮತ್ತು ಆದಷ್ಟು ಭಾಳ ಸಿಸ್ಟಮ್ಯಾಟಿಕಲಿ ಮಾಡಿದ್ದೇವೆ. ಎಲ್ಲ ಈಗ ಮಳೆ ಹಾನಿನೂ ಏನಾಯಿತು, ಒಂದು ಬಾರಿ ಆಗಲಿಲ್ಲ ಬೆಳೆ ಹಾನಿ, 3 ಬೇರೆ ಬೇರೆ ಹಂತಗಳಲ್ಲಿ ಬೆಳೆ ಹಾನಿಯನ್ನು ನಾವು ಅನುಭವಿಸಿದ್ದೇವೆ. ಆಗಸ್ಟ್ ತಿಂಗಳು, ಸೆಪ್ಟೆಂಬರ್ 1ನೇ ವಾರ, ಸೆಪ್ಟೆಂಬರ್ 3ನೇ ವಾರ, ಹೀಗೆ 3 ಹಂತದಲ್ಲಿ ಬೆಳೆ ಹಾನಿ ಆಗಿದ್ದರಿಂದ ಒಂದು ತಳಮಟ್ಟದಿಂದ ಏನು ನಮಗೆ ಮಾಹಿತಿ ಬಂತು ಅಂದರೆ ಎಲ್ಲರಿಗೂ ಒಂದೇ ಸಾರಿ ಹಣ ಪಾವತಿ ಮಾಡಿ 3 ಬಾರಿ ಪಾವತಿ ಮಾಡಿದರೆ ಊರುಗಳಲ್ಲೇ ಗೊಂದಲ ಆಗಿ ಅನಗತ್ಯವಾಗಿ ಅವ್ರಿಗೆ ದುಡ್ಡು ಕೊಟ್ಟಿದ್ದಾರೆ, ನನಗೆ ಕೊಟ್ಟಿಲ್ಲ, ಆ ಊರಿಗೆ ಕೊಟ್ಟಿದ್ದಾರೆ, ಈ ಊರಿಗೆ ಕೊಟ್ಟಿಲ್ಲ ಅನ್ನುವಂಥದ್ದು ಬಂದು ಸುಮ್ಮನೆ ಇದನ್ನ ನಾವು ಉತ್ತರ ಕೊಟ್ಟರು ಕೂಡ ಜನ ಕೇಳೋದಿಲ್ಲ. ಜನ ಮರಳೋ ಜಾತ್ರೆ ಮರಳೋ ಅಂತೇಳಿ ಇದು ತಪ್ಪು ಗ್ರಹಿಕೆಯಿಂದ ಊರುಗಳಲ್ಲಿ ಉದ್ವಿಗ್ನ ಪರಿಸ್ಥಿತಿ ಆಗುವಂಥ ಸಾಧ್ಯತೆ ಇರ್ತದೆ. ಸೊ ಒಂದೇ ಬಾರಿ ಎಲ್ಲರಿಗೂ ಪಾವತಿ ಮಾಡುವ ಅಂತ ಎಲ್ಲರೂ ಸಹ ಸಚಿವರುಗಳು ಅಭಿಪ್ರಾಯದ ಮೇಲೆ ಅದೇ ರೀತಿ ಮಾಡಿದ್ದೇವೆ. ಸೊ ಅವು ಯಾರ್ಯಾರಿಗೆಲ್ಲ ಈಗ ಆಲ್ರೆಡಿ ಪೇಮೆಂಟ್ ಆಗಿದೆ ನಮ್ಮ ನಾರ್ಮ್ಸ್ ಪ್ರಕಾರವಾಗಿ, ಇನ್ನು ಬಾಕಿ ಪೇಮೆಂಟನ್ನು ಇವತ್ತು ಸರ್ಕಾರದ ಹೆಚ್ಚುವರಿ ಪೇಮೆಂಟನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಇಷ್ಟು ವಿಷಯಗಳು ಸರ್ ತಮ್ಮ ಗಮನಕ್ಕೆ ಮತ್ತು ಎಲ್ಲ ಮಾನ್ಯ ಸಚಿವರು ಹಾಗೂ ಮಾಧ್ಯಮದ ಗಮನಕ್ಕೆ. ಬೇಕಾದರೆ ಕಲಬುರಗಿಯಲ್ಲಿ ರೈತರು ಇದ್ದಾರೆ ಸರ್, ಮಾತಾಡ್ಬೋದು. ಜಸ್ಟ್ ಆಪ್ಷನಲ್, ತಮಗೆ ಆಪ್ಷನ್ ಹೇಳ್ತಾ ಇದ್ದೇನೆ. ಸೊ ಕಾನ್ಸಂಟ್ರೇಟೆಡ್ ರೈನ್ಫಾಲ್ ಈ ಕಾರಣದಿಂದ ಈ ವರ್ಷ ನಾವು ಬೆಳೆ ಹಾನಿಯನ್ನು ಅನುಭವಿಸಿದ್ದೇವೆ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಂಪುಟದ ತೀರ್ಮಾನದಂತೆ ನಾವು ತಳಮಟ್ಟದಲ್ಲಿ ಮೊದಲಿಗೆ ಒಂದು ಪ್ರಾಥಮಿಕ ಸಮೀಕ್ಷೆ ಐಲೈನ್ ಎಸ್ಟಿಮೇಟ್ ಮಾಡ್ತೇವೆ. ಅದನ್ನು ಮಾಡಿ ಅದರ ಆಧಾರದ ಮೇಲೆ ಎಗೇನ್ ಕ್ಯಾಬಿನೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಕೊಟ್ಟಂತೆ ಜಂಟಿ ಸಮೀಕ್ಷೆ ಮಾಡುವಂಥ ಕೆಲಸವನ್ನು ಮಾಡಿ ಕಂದಾಯ ಇಲಾಖೆ, ಕೃಷಿ, ತೋಟಗಾರಿಕೆ ಹಾಗೂ ಇತರೆ ಇಲಾಖೆಗಳು ಎಲ್ಲ ಇಲಾಖೆಗಳ ಸಹಕಾರದಿಂದ ಜಂಟಿ ಸಮೀಕ್ಷೆಯನ್ನು ಕೂಡ ಮಾಡಿ ನಿಖರವಾಗಿ ಬೆಳೆ ಹಾನಿಯನ್ನು ತಳಮಟ್ಟದಲ್ಲಿ ಅಂದಾಜು ಮಾಡಿ ಯಾವ ರೈತರದ್ದು ಯಾವ ಬೆಳೆ ಹಾನಿ ಆಗಿದೆ ಅನ್ನುವಂಥ ಪಟ್ಟಿಯನ್ನು ತಯಾರು ಮಾಡಿ ಅವುಗಳನ್ನು ಗ್ರಾಮ ಚಾವಡಿ ಅಂದರೆ ಗ್ರಾಮ ಪಂಚಾಯಿತಿ ಕಡೆಯೂ ಕೂಡ ಆ ಲಿಸ್ಟನ್ನು ಪಬ್ಲಿಷ್ ಮಾಡಿ, ನಮ್ಮ ಆನ್ಲೈನಲ್ಲೂ ಲಿಸ್ಟನ್ನು ಪಬ್ಲಿಷ್ ಮಾಡಿ, ಅಲ್ಲಿ ಯಾರ್ದಾದ್ರೂ ಆಬ್ಜೆಕ್ಷನ್ಸ್ ಇದ್ದರೆ, ಸರಿ ತಪ್ಪುಗಳಿದ್ರೆ ಅವರಿಗೆ ಆಬ್ಜೆಕ್ಷನ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟು ಅದನ್ನು ರೆಕ್ಟಿಫಿಕೇಷನ್ನು ಸಹ ಮಾಡಿ ಈಗಾಗಲೇ ಇಂತಹ ಸುಮಾರು ಒಟ್ಟು 14,24,124 ರೈತರಿಗೆ ನಾವು ನಮ್ಮ SDRF ನಾರ್ಮ್ಸ್ ಪ್ರಕಾರವಾಗಿ 1,218 ಕೋಟಿ SDRF ನಾರ್ಮ್ಸ್ ಪ್ರಕಾರವಾಗಿ ಈಗಾಗಲೇ ನಾವು ಅವರಿಗೆ ಹಣವನ್ನು ಪಾವತಿ ಮಾಡಿದ್ದೇವೆ. ಈ 1,218 ಕೋಟಿಯಲ್ಲಿ ಬಹುತೇಕ ಅವರ ರೈತರ ಅಕೌಂಟಿಗೆ ಹಣ ಈಗಾಗಲೇ ಸಂದಾಯ ಆಗಿದೆ. ಅಲ್ಲಿ ಏನಾದರೂ ಕೆಲವ್ರದ್ದು ಆಧಾರ್ ಮಿಸ್ಮ್ಯಾಚ್ ಕಾರಣದಿಂದ ಅಥವಾ ಅಕೌಂಟಲ್ಲಿ ಡೀಟೇಲ್ಸು ಮಿಸ್ಮ್ಯಾಚ್ ಆಗಿರೋದ್ರಿಂದ ಇದರಲ್ಲೂ ಕೂಡ ಒಂದು 2, 3, 4, 5% ಬ್ಯಾಲೆನ್ಸ್ ಇರಬಹುದು. ಅದನ್ನು ಅಲ್ಲಲ್ಲೇ ರೆಕ್ಟಿಫಿಕೇಷನ್ ಮಾಡಿ ಅವರ ಅಕೌಂಟಿಗೆ ಪೇಮೆಂಟ್ ಆಗುತ್ತೆ. ಸೊ ಮತ್ತೊಮ್ಮೆ ನಾನು ಪುನರುಚ್ಚಾರ ಮಾಡುವುದಾದರೆ ಸುಮಾರು 14,24,124 ರೈತರಿಗೆ ಸೇರಿದ 12,11,229 ಹೆಕ್ಟೇರ್ ಪ್ರದೇಶಕ್ಕೆ ಸಂಬಂಧಿಸಿದಾಗೆ ಈಗಾಗಲೇ 1,280 ಕೋಟಿ 31 ಲಕ್ಷ ಹಣವನ್ನು ಈಗಾಗಲೇ ರೈತರಿಗೆ ನಾವು ಪಾವತಿ ಮಾಡಿದ್ದೇವೆ. ಇದು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕ್ಯಾಬಿನೆಟ್ ನಾವು ಗುಲ್ಬರ್ಗಾದಲ್ಲೇ ಒಂದು ವಿಶೇಷ ಸಭೆಯನ್ನು ಮಾಡಿ ಅಲ್ಲೇ ಸೂಚನೆ ಕೊಟ್ಟಂತೆ ಈಗಾಗಲೇ ಇಷ್ಟು ಹಣ ರೈತರ ಅಕೌಂಟಿಗೆ ನಾವು ಪಾವತಿಯನ್ನು ಮಾಡಿದ್ದೇವೆ. ಆದರೆ ರೈತರ ಬೇಡಿಕೆ ಹಾಗೂ ನಮ್ಮ ಎಲ್ಲ ಈ ಬಾಧಿತ ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಆಯಾ ಜಿಲ್ಲೆಗಳ ಮಂತ್ರಿಗಳು ಅವರೆಲ್ಲರೂ ಕೂಡ ಒಕ್ಕೊರಲಿನಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ರು. ಇದು ನಾರ್ಮ್ಸ್ ಪ್ರಕಾರ ನಾವೇನು ಪರಿಹಾರ ಕೊಡ್ತಾ ಇದ್ದೇವೆ, ಹೆಚ್ಚುವರಿ ಸಾಲೋದಿಲ್ಲ, ಇನ್ನೂ ಹೆಚ್ಚುವರಿ ಪರಿಹಾರ ಕೊಡಬೇಕು ಅಂತೇಳಿ ಅವರೆಲ್ಲರೂ ಕೂಡ ಒತ್ತಾಯ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದನ್ನ ಸಂಪುಟದಲ್ಲಿ ಚರ್ಚೆ ಮಾಡಿ ಹಾಗೂ ಗುಲ್ಬರ್ಗಾದಲ್ಲೂ ಕೂಡ ಇದನ್ನ ಚರ್ಚೆ ಮಾಡಿ ಈ ಎಲ್ಲ ಬಾಧಿತ ರೈತರಿಗೆ ಒಂದೊಂದು ಹೆಕ್ಟೇರ್ಗೆ 8,500 ರೂಪಾಯಿ
ಹೆಚ್ಚುವರಿ ಪರಿಹಾರ ಕೊಡ್ತಕ್ಕಂತಹ ಮುಖ್ಯಮಂತ್ರಿಗಳ ಪರಿಹಾರ ಯೋಜನೆಯನ್ನು ಕೂಡ ರೂಪಿಸಿ ಇವತ್ತು ಅದನ್ನ ಚಾಲನೆ ಅಂದ್ರೆ ರೈತರ ಅಕೌಂಟಿಗೆ ಪಾವತಿ ಮಾಡ್ತಕ್ಕಂತಹ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೇವೆ. ಸೊ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಇವತ್ತು 14,24,124 ರೈತರಿಗೆ 1,033 ಕೋಟಿ ಹಣವನ್ನ ಇವತ್ತು ಇಲ್ಲಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ಅವರ ಅಕೌಂಟಿಗೆ ವರ್ಗ ಮಾಡ್ತಕ್ಕಂಥದಕ್ಕೆ DBT ಮುಖಾಂತರ ಹೆಚ್ಚುವರಿ ಪರಿಹಾರ ಪಾವತಿ ಮಾಡುವಂತಹದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಈ ಹಣ ಇವತ್ತು ಸಂಜೆ ಹಾಗೂ ನಾಳೆ ಒಳಗಡೆ ರೈತರ ಅಕೌಂಟಿಗೆ ಸೇರುತ್ತೆ. ಇದು ಸರಳ ಸಮಾರಂಭ ಆದರೂ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚುವರಿಯಾಗಿ 1,033 ಕೋಟಿ 60 ಲಕ್ಷ ರೂಪಾಯಿ ಹಣವನ್ನ ರೈತರ ಅಕೌಂಟಿಗೆ ಪಾವತಿ ಮಾಡ್ತಕ್ಕಂತಹ ಕಾರ್ಯಕ್ರಮ ಇದು. ಇದಕ್ಕೆ ಒಂದೇ ಸ್ಟ್ರೈಕ್ ಅಲ್ಲಿ ಅಂದ್ರೆ ಒಂದು ಬಟನ್ ಒತ್ತೋದ್ರ ಮುಖಾಂತರ ಹೆಚ್ಚು ಕಡಿಮೆ ನಾವು ಸಿಂಬಾಲಿಕಲಿ ಹೇಳಬೇಕಾದ್ರೆ with just one touch of the button ಇವತ್ತು we will be triggering payments to 14,24,000 farmers amounting to about 1,033 crores and 60 lakhs. ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆಯನ್ನ ಕೊಡಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಮತ್ತು ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳು ಇದ್ದಾರೆ. ಈಗ ಕಲಬುರಗಿ ಜಿಲ್ಲೆಯಲ್ಲಿ ಹಣ ಈಗಾಗಲೇ SDRF ಪ್ರಕಾರ ಅವರ ಅಕೌಂಟಿಗೆ ಪಾವತಿ ಆಗಿರ್ತಕ್ಕಂಥ ರೈತರು ಕೂಡ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇಚ್ಛಿಸಿದಲ್ಲಿ ಆ ರೈತರನ್ನು ಕೂಡ ಅವರ ಅಕೌಂಟಿಗೆ ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನ ಖಾತ್ರಿಪಡಿಸ್ಕೊಳ್ಬಹುದು. ಈ ಬಾರಿ ಇದನ್ನ ಆದಷ್ಟು ಪಾರದರ್ಶಕವಾಗಿ ಮಾಡಿದ್ದೇವೆ ಮತ್ತು ಆದಷ್ಟು ಬಹಳ ಸಿಸ್ಟಮ್ಯಾಟಿಕಲಿ ಮಾಡಿದ್ದೇವೆ. ಎಲ್ಲ ಈಗ ಮಳೆ ಹಾನಿನೂ ಏನಾಯ್ತು, ಒಂದು ಬಾರಿ ಆಗ್ಲಿಲ್ಲ ಬೆಳೆ ಹಾನಿ, 3 ಬೇರೆ ಬೇರೆ ಹಂತಗಳಲ್ಲಿ ಬೆಳೆ ಹಾನಿಯನ್ನ ನಾವು ಅನುಭವಿಸಿದ್ದೇವೆ. ಆಗಸ್ಟ್ ತಿಂಗಳು, ಸೆಪ್ಟೆಂಬರ್ 1ನೇ ವಾರ, ಸೆಪ್ಟೆಂಬರ್ 3ನೇ ವಾರ, ಹೀಗೆ 3 ಹಂತದಲ್ಲಿ ಬೆಳೆ ಹಾನಿ ಆಗಿದ್ದರಿಂದ ಒಂದು ತಳಮಟ್ಟದಿಂದ ಏನು ನಮಗೆ ಮಾಹಿತಿ ಬಂತು ಅಂದ್ರೆ ಎಲ್ಲರಿಗೂ ಒಂದೇ ಸಾರಿ ಹಣ ಪಾವತಿ ಮಾಡಿ 3 ಬಾರಿ ಪಾವತಿ ಮಾಡಿದ್ರೆ ಊರುಗಳಲ್ಲೇ ಗೊಂದಲ ಆಗಿ ಅನಗತ್ಯವಾಗಿ ಅವ್ರಿಗೆ ದುಡ್ಡು ಕೊಟ್ಟಿದ್ದಾರೆ, ನನಗೆ ಕೊಟ್ಟಿಲ್ಲ, ಆ ಊರಿಗೆ ಕೊಟ್ಟಿದ್ದಾರೆ, ಈ ಊರಿಗೆ ಕೊಟ್ಟಿಲ್ಲ ಅನ್ನುವಂಥದ್ದು ಬಂದು ಸುಮ್ಮನೆ ಇದನ್ನ ನಾವು ಉತ್ತರ ಕೊಟ್ಟರು ಕೂಡ ಜನ ಕೇಳೋದಿಲ್ಲ. ಜನ ಮರಳೋ ಜಾತ್ರೆ ಮರಳೋ ಅಂತೇಳಿ ಇದು ತಪ್ಪು ಗ್ರಹಿಕೆಯಿಂದ ಊರುಗಳಲ್ಲಿ ಉದ್ವಿಗ್ನ ಪರಿಸ್ಥಿತಿ ಆಗುವಂಥ ಸಾಧ್ಯತೆ ಇರ್ತದೆ. ಸೊ ಒಂದೇ ಬಾರಿ ಎಲ್ಲರಿಗೂ ಪಾವತಿ ಮಾಡುವ ಅಂತ ಎಲ್ಲರೂ ಸಹ ಸಚಿವರುಗಳು ಅಭಿಪ್ರಾಯದ ಮೇಲೆ ಅದೇ ರೀತಿ ಮಾಡಿದ್ದೇವೆ. ಸೊ ಅವು ಯಾರ್ಯಾರಿಗೆಲ್ಲ ಈಗ ಆಲ್ರೆಡಿ ಪೇಮೆಂಟ್ ಆಗಿದೆ ನಮ್ಮ ನಾರ್ಮ್ಸ್ ಪ್ರಕಾರವಾಗಿ, ಇನ್ನು ಬಾಕಿ ಪೇಮೆಂಟನ್ನು ಇವತ್ತು ಸರ್ಕಾರದ ಹೆಚ್ಚುವರಿ ಪೇಮೆಂಟನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಇಷ್ಟು ವಿಷಯಗಳು ಸರ್ ತಮ್ಮ ಗಮನಕ್ಕೆ ಮತ್ತು ಎಲ್ಲ ಮಾನ್ಯ ಸಚಿವರು ಹಾಗೂ ಮಾಧ್ಯಮದ ಗಮನಕ್ಕೆ. ಬೇಕಾದರೆ ಕಲಬುರಗಿಯಲ್ಲಿ ರೈತರು ಇದ್ದಾರೆ ಸರ್, ಮಾತಾಡ್ಬೋದು. ಜಸ್ಟ್ ಆಪ್ಷನ್ ಅಂತ ತಮಗೆ ಆಪ್ಷನ್ ಹೇಳ್ತಾ ಇದ್ದೇನೆ ಸರ್.